10 ஏ போட அடிக்காதடா வேணா அடிக்காதடா பாவத்தை விடுடா போட்டு விடா போயிரு 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 ஒண்ணும் பண்ணாதீங்க போயிருமா கொம்பு முளைச்சிருக்கு டாமி போடா கொம்பு முளைச்சிருக்கு ரக்கம் முளைச்சிருக்கு பால் முட்டை நல்ல ಬುತ್ತಿ ಇದೆ ಈ ವಿಡಿಯೋದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ ನೋಡಿ. ಒಂದು ಕೆರೆ ಹಾವು ಬಂದು ಒಂದು ಮನೆ ಆಚೆ ಇರೋ ಡ್ರೈನೇಜಲ್ಲಿ ಕಪ್ಪೆನ ಬೇಟೆಯಾಡಕ್ಕೆ ಬಂದಿದೆ. ಆ ಕಪ್ಪೆಯನ್ನು ಬೇಟೆಯಾಡೋ ಟೈಮಲ್ಲಿ ಅಲ್ಲಿರೋ ಕೆಲವೊಬ್ರು ದೊಣ್ಣೆ ನಾಯಕರು ದೊಣ್ಣೆಗಳು ತಗೊಂಬಂದು ಆ ಹಾವನ್ನ ಹೊಡಿಯೋಕ್ಕೆ ಹೋಗ್ತಿದ್ರು ಅನ್ಸುತ್ತೆ. ಅಲ್ಲಿ ಮೇಲೆಯಿಂದ ಒಂದು ಲೇಡಿ ಅದನ್ನು ಹೊಡಿಬೇಡ ಪಾಪ ಅದನ್ನು ಬಿಟ್ಬಿಡು ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಲೇಡಿ ಬಂದ್ಬಿಟ್ಟು ಅದು ನಾಗರಾವು ಅಂತ ಹೇಳೋದು ತಮಿಳಲ್ಲಿ ಹೇಳ್ತಾ ಇರೋದು ಆ್ಯಕ್ಚುಲಿ ಅದು ವಿಡಿಯೋ, ಅದಕ್ಕೆ ನಾನು ಇದು ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು. ಅದು ಕಪ್ಪೆನ ಹಿಡ್ಕೊಂಡು ಹೋಗೋ ಆ ಕಪ್ಪೆದು ಅರ್ಧ ನುಂಗಿದೆ, ಮಿಕ್ಕಿದ ಅರ್ಧ ಬಂದ್ಬಿಟ್ಟು ಅದ್ರ 2 ಕಾಲುಗಳು ಆಚೆ ಇರೋದ್ರಿಂದ ಅದಕ್ಕೆ ರೆಕ್ಕೆ ಬಂದಿದೆ ಮತ್ತು ಕೊಂಬು ಬಂದಿದೆ ಅಂತ ತಪ್ಪಾಗಿ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ತೊಂದರೆ ಇಲ್ಲ, ಅದು ಗೊತ್ತಿಲ್ಲ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ತಿಳಿಸ್ಬೇಕಲ್ಲ, ಅದು ಬಂದು ಆ ಕಪ್ಪೆನ 2 ಕಾಲುಗಳಷ್ಟೇ 2 ಕಡೆ ಬಂದು ಕೊಂಬು ಥರ ಕಾಣಿಸ್ತಾ ಇದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದು ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಸಿಗೋ ಹಾವುಗಳಿಗೆ ಯಾವುದಕ್ಕೂ ಕೊಂಬುಗಳು ಬರಲ್ಲ. ಮತ್ತು ಈ ಥರ ಬಂದು ಯಾರಾದರೂ ದೊಣ್ಣೆಗಳಿಟ್ಕೊಂಡು ಹಾವುಗಳನ್ನ ಹೊಡಿಯೋಕ್ಕೆ ಬರ್ತಾರಂದರೆ ಅಲ್ಲಿರೋ ಪಬ್ಲಿಕ್ ಬಂದು ತಡಿಬೇಕು. ಒಂದು ಆ ಹಾವನ್ನ ಪಾಪ ಹೋಗೋಕ್ಕೆ ಬಿಡಿ, ಇಲ್ಲಾಂದರೆ ಯಾರನ್ನಾದ್ರೂ ರೆಸ್ಕ್ಯೂವರ್ನೋ ಯಾರೋ ಕರೆಸ್ಬಿಟ್ಟು ಅದನ್ನು ರೆಸ್ಕ್ಯೂ ಮಾಡಿಸಿ. ಹೊಡಿಯೋದು ಬಂದ್ಬಿಟ್ಟು ತಪ್ಪು ಆ್ಯಕ್ಚುಲಿ, ಅದು ಅಪರಾಧನೂ ಆ್ಯಕ್ಚುಲಿ. ಪಾಪ ಒಂದು ಜೀವನೇ ಏನೋ ಬೇಟೆ ಆಡೋಕ್ಕೆ ಬರುತ್ತೆ, ಇಲ್ಲ ಬಿಸಿಲು ಮಳೆಗೆ ಆಶ್ರಯ ಹುಡ್ಕೊಂಡು ಬರುತ್ತಷ್ಟೇ, ಅದನ್ನು ಹೊಡಿಯೋದು ಬಂದು ಅನ್ಯಾಯನೇ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್, ಬಾಯ್.